ಜೊತೆ ಇರುವಂತವರು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಎಲ್ಲಾ ಚಟುವಟಿಕೆಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ಅನಿಲ್ ಕುಮಾರ್ ಅವರ ಹಾರೈಕೆಯ ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಈ ವಿಶೇಷವಾದಂಥ ಕಾರ್ಯಕ್ರಮದ ವೇದಿಕೆಗಳಿರುವಂತೆಲ್ಲ ಗುರುಗಳಿಗೆ, ಅದೇ ರೀತಿ ಹಿರಿಯರಿಗೆ, ಗಣ್ಯರಿಗೆ ಎಲ್ಲರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ಆತ್ಮೀಯರಿಗೂ ವಂದಿಸುತ್ತಾ, ಇವತ್ತು ಇಂಥ ಕಾರ್ಯಕ್ರಮಗಳು ಒಂದು ಸಮಾಜದಿಂದ ಇನ್ನೊಂದು ಎಲ್ಲ ಸಮಾಜಕ್ಕೆ ಕೊಡುವಂಥ ಈ ವೈದ್ಯಕೀಯ ನೆರವು, ಅಂದರೆ ವೈದ್ಯಕೀಯವಾಗಿ ಯಾರ್ಯಾರು ತುರ್ತು ಪರಿಸ್ಥಿತಿಯಲ್ಲಿ ಇಂಥ ಆ್ಯಂಬುಲೆನ್ಸ್ ಸೇವೆಯನ್ನು ಯಾರಿಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡ ವರ್ಗದವರು, ಮಧ್ಯಮ ವರ್ಗದವರಿಗೆ ಈಗ ಈ ದುಬಾರಿ ವೆಚ್ಚದಲ್ಲಿರುವಂಥ ವೈದ್ಯಕೀಯ ಸೇವೆಗಳನ್ನು ಪಡೆಯಲು ತುಂಬ ಕಷ್ಟ ಆದಂಥ ಈ ಸಂದರ್ಭದಲ್ಲಿ ಒಂದು ಅವರಿಗೆ ಆ್ಯಂಬುಲೆನ್ಸ್ ಸೇವೆಯನ್ನು ಒದಗಿಸುವಂಥ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಈ ಸೇವಾ ಕಾರ್ಯ, ಯಾಕಂದರೆ ಇದೊಂದು ದೇವರ ಕಾರ್ಯ, ಭಟ್ರು ಹೇಳಿದಂಗೆ ಈಗ, ಯಾಕಂದರೆ ದೇವರಿಗೆ ಒಂದು ನಾವು ವಿಶೇಷವಾದಂಥ ಒಂದು ಸೇವೆ ಕೊಡುವಂಥ ಒಂದು ಕಾರ್ಯ ಇದೆ. ಯಾಕಂದರೆ ಜನರಿಗೆ, ನಮ್ಮ ಈ ಭಾಗದ ಜನರಿಗೆ ಇಂಥ ಒಂದು ವಿಶೇಷವಾದಂಥ ಸೇವೆಯನ್ನು ಕೊಡುವಂಥ ನಿಮ್ಮ ಈ ಏನು ಆಲೋಚನೆ ಇತ್ತು ಅದು ಬಹಳ ದೊಡ್ಡ ಮಟ್ಟದ ಶ್ಲಾಘನೀಯ. ಯಾಕಂದರೆ ಪ್ರತಿ ವಿಚಾರದಲ್ಲಿ ಕೂಡ ನಾವು ನಮ್ಮ ಸೌಹಾರ್ದತೆಯನ್ನು ಮುಂದಿಟ್ಟುಕೊಂಡು ನೀವು ಎಲ್ಲ ರೀತಿಯ ಕಾರ್ಯಕ್ರಮಗಳು, ಅದು ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ಈ ಭಾಗದಲ್ಲಿ ಅದು ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ನೀವು ಸೇವೆಗಳನ್ನು ಮಾಡ್ತಾ ಮುಸ್ಲಿಂ ಸಮಾಜ ಮುಂದೆ ಸಾಗ್ತಾ ಇದೆ. ಅದೇ ನಾನು ಹೇಳಿದಾಗೆ ಒಂದು ನಿಮ್ಮ ಈ ಮುಸ್ಲಿಂ ಸಮಾಜದಿಂದ ಎಲ್ಲ ಸಮಾಜಕ್ಕೆ ಕೊಡುವಂಥ ಒಂದು ಶಾಂತಿಯುತ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಒಂದು ನಿಮ್ಮ ಉದ್ದೇಶ ಏನಿದೆ ಅದು ಎಲ್ಲ ರೀತಿಯಲ್ಲಿ ಈಡೇರಿಸಲಿ, ಎಲ್ಲರಿಗೂ ಈ ಸೇವೆ ಲಭಿಸುವಂತಾಗಲಿ ಅಂತ ಹೇಳುತ್ತಾ, ನಿಮಗೆ ನಿಮ್ಮ ಅಧ್ಯಕ್ಷರು, ಕೂಳೂರು ಕಾವೂರು ಒಕ್ಕೂಟ ಮುಸ್ಲಿಂ ಒಕ್ಕೂಟ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಈ ವೇದಿಕೆಯ ಮುಖೇನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ಪವಿತ್ರವಾದ ಈದ್ ಮಿಲಾದ್, ನಬಿಯವರ ಜನ್ಮದಿನ, ಈ ಜನ್ಮದಿನದ ಪ್ರಯುಕ್ತ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದ.